ಇದು ದೊಡ್ಡವರದ್ದು ಒಂದು ಕಥೆ ಆದ್ರೆ ಇನ್ನೊಂದು ಕಡೆ ಸಣ್ಣವರದ್ದು ಇನ್ನೊಂದು ರೀತಿಯಾದಂತ ಕಥೆ ಇದೆ. ಅದು ಸಿಎಂ ಆಗಮನಕ್ಕೂ ಮುನ್ನ ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿರೋದು. ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದಂತ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರನ್ನ ಪೊಲೀಸರು ತಡೆದ್ರು. ಈ ವೇಳೆ ಗುರುರಾಜ್ ಹುಣಸಿಮರದ ಬೆಂಬಲಿಗರೊಂದಿಗೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ನಾನು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ, ಆದ್ರೂ ನನ್ನನ್ನ ಒಳಗೆ ಬಿಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಸ್ಪೋರ್ಟ್ ದೇನ ಅಗತ್ಯತೆ ಇಲ್ಲಪ್ಪ, ಇಲ್ಯಾಕೆ ಪಾಸ್ಪೋರ್ಟ್ ಅಂತ. ಈ ವೇಳೆ ಏರ್ಪೋರ್ಟ್ ನಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಮುಖ್ಯಮಂತ್ರಿ ಬಂದಾಗ ಬಿಡಂಗಿಲ್ಲ ಅಂದ್ರೆ ಎಲ್ಲರಿಗೂ ಬಿಡಕ್ ಏನಪ್ಪ ಯಾರು ಸ್ಟ್ರೈಕ್ ಅವರು ಬರೋದು ಬಿಡೋ ಸೆಕೆಂಡ್ರಿ ಸರ್, ಅದು ನಮ್ಗೆ ನಮ್ಮ ಲೀಡರ್ ಅವ್ರಿಗೆ ಬಿಡೋಣ. ಬಿಡ್ತೀವಿ ಅಂತ ಹೇಳ್ತಾ ಇದ್ವಿ, ಬಿಡ್ತೀವಿ ಅಂತ ಹೇಳ್ತಾ ಇದ್ವಿ, ಬಿಡ್ತೀವಿ ಅಂತ ಹೇಳ್ತಾ ಇದ್ವಿ ಸರ್. ಓಕೆ, ನನ್ನ ಸಹೋದ್ಯೋಗಿ ನವೀನ್ ಪರದೇಶಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನ್ ಪ್ರಾಬ್ಲಮ್ ಇವ್ರದ್ದು? ಯಾಕೆ ಬಿಡಬೇಕಂತೆ ಒಳಗಡೆ ಇವರನ್ನ? ಖಂಡಿತ ಅರುಣ್, ಏನಂತಂದ್ರೆ ಇವತ್ತು ಸಿಎಂ ಅವರು ಋಣಮುಕ್ತ ಪತ್ರವನ್ನ ಹಾಕೊಡೋದಕ್ಕೆ ಬೆಂಗಳೂರು ಮಾರ್ಗ ಮೂಲಕ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳ್ಕೊಂಡು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಏನೊಂದು ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿತ್ತು. ಸಾಕಷ್ಟು ಬಿಗಿ ಭದ್ರತೆಯನ್ನ ಏರ್ಪೋರ್ಟ್ಗೆ ನೀಡಲಾಗಿತ್ತು. ಆದ್ರೆ ಗುರುರಾಜ್ ಹುಣಸಿಮರದನ್ನವರು ಏನು ತಾಲೂಕು ಜೆಡಿಎಸ್ ನ ಅಧ್ಯಕ್ಷರು ಅಂತ ಹೇಳ್ಕೊಂಡು ಅವರು ಸಿಎಂ ಅನ್ನ ಮೀಟ್ ಮಾಡೋದಕ್ಕೆ ಒಳನುಗ್ಗಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಅವರಿಗೆ ತಿಳಿಯನ್ನ ಹೇಳ್ತಾರೆ. ಯಾಕಂದ್ರೆ ಸಿಎಂ ತುಂಬಾ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದಾಗಿ ಯಾರನ್ನು ಒಳಗೆ ಬಿಡೋದಕ್ಕಾಗಲ್ಲ. ನಂತರ ಅವ್ರು ಯಾರನ್ನೂ ಕೂಡ ಮೀಟ್ ಮಾಡಲ್ಲ, ಕೇವಲ ವಿಮಾನದಿಂದ ಹಿಡ್ಕೊಂಡು ಹೆಲಿಕಾಪ್ಟರ್ ಹೋಗ್ತಾರೆ ಅಂತ ಹೇಳ್ತಾರೆ, ತಿಳಿವನ್ನ ಹೇಳ್ತಾರೆ. ಆದ್ರೂ ಕೂಡ ನಾನು ಜೆಡಿಎಸ್ ಕಾರ್ಯಕರ್ತ, ನಾನು ತಾಲೂಕಾ ಅಧ್ಯಕ್ಷ, ಹಾಗೆ ಈಗ ಅಂತ ಹೇಳಿ ಪೊಲೀಸರ ವಿರುದ್ಧವೇ ವಾಗ್ವಾದಕ್ಕೆ ಇಳಿತಾನೆ. ಅದಾದ ಬಳಿಕ ಪೊಲೀಸರು ಆತನನ್ನ ಶಾಂತಗೊಳಿಸಿ ಸಿಎಂ ಹೋದ ಬಳಿಕ ಅಷ್ಟೇ ಅವ್ರನ್ನ ಏರ್ಪೋರ್ಟ್ ಒಳಗಡೆ ಬಿಡ್ತಾರೆ. ಅರುಣ್, ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ. ಪಾಸ್ಪೋರ್ಟ್ ಬಿಡಿಸ್ತೀನಿ. ನಾನು